ಹಾಯ್ ಫ್ರೆಂಡ್ಸ್, ಇಲ್ಲಿ ನಾನು ನಂದಿನಿ ಡೈರಿದು ಬೆಣ್ಣೆ ತೊಗೊಂಡಿದ್ದೀನಿ. ಅನ್ಸಾಲ್ಟೆಡ್ ಬಟರ್ ತೊಗೊಂಡಿದ್ದೀನಿ. ಈ ಬಟರ್ಗೆ ನಾನು ಇಲ್ಲಿ ಸ್ವಲ್ಪ ಅರಿಶಿನ, ಒಂದೆರಡು ಏಲಕ್ಕಿ, ಮೆಂತ್ಯ ಮತ್ತು ಮೆಣಸು ಮತ್ತು ವಿಳೆದೆಲೆದು ತುಟ್ಟು ಮತ್ತು ಒಂದು ಲವಂಗ ಇಷ್ಟನ್ನು ತೊಗೊಂಡಿದ್ದೀನಿ. ಎಲೆ ಮತ್ತು ಅರಿಶಿನ ಬೆಣ್ಣೆಗೆ ಹಾಗೆ ಹಾಕ್ತಾ ಮತ್ತು ಮೆಂತ್ಯ, ಮೆಣಸು ಇದನ್ನೆಲ್ಲ ಕುಟ್ಟಿ, ಏಲಕ್ಕಿ ಎಲ್ಲ ಕುಟ್ಟಿ ಹಾಕ್ತಾಯಿದ್ದೀನಿ. ಮತ್ತು ಬೆಣ್ಣೆ ಕಾಯಿಸೋಕ್ಕೆ ಸ್ವಲ್ಪ ಆದರೂ ಸಾಲ್ಟನ್ನ ಹಾಕಬೇಕು, ಹಾಗೆ ಕಾಯಿಸಬಾರ್ದು ಅಂತೇಳಿ ಸ್ವಲ್ಪ ಸಾಲ್ಟನ್ನ ಹಾಕಿ ಅದನ್ನು ಕಾಯಕ್ಕೆ ಇಡ್ತಾ ಇದ್ದೀನಿ. ಅದನ್ನು ಫುಲ್ ಮಿಕ್ಸ್ ಮಾಡಬೇಕು, ಹಿಂಗೆ ತಿರುವಾಗ್ತಾ ಇರಬೇಕು. ಅದನ್ನು ನೋಡ್ಕೊಬೇಕು ಅವಾಗವಾಗ. ಬೆಣ್ಣೆ ಕಾಯಕ್ಕಿಟ್ಟು ಯಾವ ಕೆಲಸನೂ ಮಾಡೋಕ್ಕೆ ಹೋಗಬೇಡಿ, ಏಕೆಂದರೆ ಅದು ಬೇಗ ತುಪ್ಪ ಕಾದು ಬಿಡುತ್ತೆ, ಅದು ಗೊತ್ತೇ ಆಗೋದಿಲ್ಲ. ಜೊತೆಗೆ ಸ್ವಲ್ಪ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ನಾನು ಯಾವಾಗಲೂ ಇದೇ ರೀತಿ ಕಾಯಿಸ್ತೀನಿ. ಒಂದೊಂದು ಸಲ ಜೀರಿಗೆ ಕೂಡ ಇದ್ದಾಗ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊತೀನಿ. ಈ ರೀತಿಯಾಗಿ ತಿರುಗಿಸ್ತಾ ಇರಬೇಕು, ನೋಡ್ಕೊತಾ ಇರಬೇಕು. ಜಾಸ್ತಿ ನೊರೆ ಬಂದ್ಬಿಟ್ಟು ಉಕ್ಕು ಬಂದ್ಬಿಟ್ಟು ಎಲ್ಲ ಚೆಲ್ಲೋಗ್ಬಿಡುತ್ತೆ ಒಂದೊಂದು ಟೈಮು. ಆ ರೀತಿ ಆಗಿಬಿಡುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಟು ಅದನ್ನು ಹತ್ರದಲ್ಲೇ ಇಟ್ಕೊಂಡು ನೀಟಾಗಿ ಅದನ್ನು ಕಾಯಿಸ್ಬೇಕಾಗುತ್ತೆ. ತುಪ್ಪನ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ, ಬಟ್ ಅದನ್ನು ನೋಡಿ ನಿಧಾನಕ್ಕೆ ಕಾಯಿಸಬೇಕು. ಈ ರೀತಿ ನೋಡಿ, ಅದು ಬೆಣ್ಣೆ ಎಲ್ಲ ಬಟರೆಲ್ಲ ಚೆನ್ನಾಗಿ ಕರಗಿಲಿ, ವೈಟ್ಗಿರುತ್ತಲ್ಲ ಅದೆಲ್ಲ ಬೆಣ್ಣೆ ಉಳ್ಕೊಂಡಿರುತ್ತೆ. ಅದೆಲ್ಲ ನೀಟಾಗಿ ಕಾದ್ಮೇಲೆ ನೊರೆ ಬರುತ್ತೆ ನೋಡಿ. ಆ ನೊರೆ ಎಲ್ಲ ಕಮ್ಮಿ ಆಗಬೇಕು. ಅದೆಲ್ಲ ತಿಳಿ ಆದಮೇಲೆ ತುಪ್ಪ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಚೆನ್ನಾಗಿ ತುಪ್ಪ ರೆಡಿಯಾಗಿದೆ, ಮರಳಾಗಿ ತುಪ್ಪ ಚೆನ್ನಾಗಿ ಬರುತ್ತೆ ಅಂತ. ಆ ವೈಟ್ಗಿರೋದೆಲ್ಲ ಬೆಣ್ಣೆ ಎಲ್ಲ ಕರಗಿ ಅದು ತಿಳಿ ಆಗಬೇಕು. ಈ ರೀತಿ ಉಕ್ಕು ಬರುತ್ತೆ ನೋಡಿ. ತಿಳಿ ಆದಮೇಲೆ ನೊರೆ ಎಲ್ಲ ಫುಲ್ ಮೇಲೆ ಉಕ್ಕು ಬರ್ತಾ ಇರುತ್ತೆ. ಆಗ ಉಕ್ಕು ಬರುವಾಗ ನೀವೇನು ಮಾಡಬೇಕು ಅಂತಂದರೆ, ಅದು ಆಲ್ರೆಡಿ ತುಪ್ಪ ಆಗಿದೆ ಅಂತ ಅದನ್ನು ಸ್ಟವ್ ಆಫ್ ಮಾಡಿ ಇಳಕ್ಬಿಡಬೇಕು. ಅದನ್ನು ಒಲೆ ಮೇಲೆ ಇಡಕ್ಕೆ ಹೋಗ್ಬೇಡಿ, ಯಾಕಂದರೆ ಆ ಒಲೆ ಕಾವುಗೋಸ್ಕರನೂ ಅದು ಉಕ್ಕು ಬಂದು ಚೆಲ್ಲೋಗೋ ಸಾಧ್ಯತೆ ಇರುತ್ತೆ. ಸಡನ್ನಾಗಿ ಇಳಕ್ಬಿಡಿ, ಈ ಥರ ತಿಳಿಯಾಗಿರುತ್ತೆ ನೋಡಿ. ನೆಕ್ಸ್ಟ್ ಡೇ ಈ ರೀತಿ ಮರಳಾಗಿ ಗಟ್ಟಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ತುಪ್ಪ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಘಮ ಅಂತ ನಂದಿನಿ ತುಪ್ಪ, ಡೈಲಿ ಸಿಗುವಂಥ ನಂದಿನಿ ಬೆಣ್ಣೆಲಿ ಮಾಡಿರೋಂಥ ತುಪ್ಪ ನೀವು ಮಾಡ್ಕೊತೀನಿ.